ನಮ್ಮ ಪೂರ್ವಜರೆಲ್ಲರೂ ಯಾವಾಗಲೂ ಎಷ್ಟು ಉತ್ಸಾಹಭರಿತರಾಗಿ ಆರೋಗ್ಯವಂತರಾಗಿ ಇರ್ತಿದ್ರು ಅಂದ್ರೆ ಅದಕ್ಕೆ ಕಾರಣ ಅವರು ಸೇವಿಸ್ತಾ ಇದ್ದಂತ ಆಹಾರ ಒಂದು ಕಡೆ ಕಾರಣ ಆದ್ರೆ ಅವರು ಆಹಾರವನ್ನ ತಿಂಡಿ ತಿನಿಸುಗಳನ್ನ ಮಣ್ಣಿನ ಪಾತ್ರೆಗಳಲ್ಲಿ ಇಡ್ತಾ ಇದ್ರು ಮತ್ತೆ ಒಲೆ ಮೇಲೆ ಅಡಿಗೆಯನ್ನ ಮಾಡ್ತಾ ಇದ್ರು ಆದ್ರೆ ಈಗ ಕಾಲ ತುಂಬಾನೇ ಬದಲಾಗಿದೆ ಮಣ್ಣಿನ ಪಾತ್ರೆಗಳನ್ನ ಮಡಿಕೆಗಳನ್ನ ನಾವು ಕಾಣೋದೇ ಅಪರೂಪ ಆಗಿದೆ ಆದ್ರೂ ಕೂಡ ಮಣ್ಣಿನ ಪಾತ್ರೆಗಳಿಗೂ ನಮ್ಮ ಮನಸ್ಥಿತಿಗೂ ಸಂಬಂಧ ಇದೆ ಗೊತ್ತಾ ಮನೆಯಲ್ಲಿ ಮಣ್ಣಿನ ಪಾತ್ರೆ ಇಡೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ನಂಬಲಾಗಿದೆ ಮಣ್ಣಿನ ಪಾತ್ರೆ ಭೂಮಿಯ ಅಂಶಕ್ಕೆ ಹತ್ತಿರ ಆಗೋದ್ರಿಂದ ನಕಾರಾತ್ಮಕ ಶಕ್ತಿಯನ್ನ ದೂರ ಇಡುತ್ತೆ ಇದರಿಂದ ಮನೆಯಲ್ಲಿ ಶಾಂತಿ ಸಮಾಧಾನ ಹಾಗೇನೆ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತೆ ವಿಶೇಷವಾಗಿ ತುಳಸಿ ಗಿಡನ ಮಣ್ಣಿನ ಪಾತ್ರೆಯಲ್ಲಿ ಬೆಳೆಸೋದ್ರಿಂದ ಈ ಶಕ್ತಿ ಇನ್ನೂ ಹೆಚ್ಚಾಗಿ ಉತ್ಸಾಹವಾಗಿ ಹರಿಯುತ್ತೆ ಇನ್ನು ಮನೆಗೆ ಸರಿಯಾದ ದಿಕ್ಕಿನಲ್ಲಿ ಪಾತ್ರೆ ಇರಿಸೋದು ಶಕ್ತಿ ಸಮತೋಲನಕ್ಕೆ ಸಹಾಯ ಮಾಡುತ್ತೆ ಇದು ಮಾನಸಿಕ ಒತ್ತಡ ಹಾಗೇನೆ ಆತಂಕವನ್ನ ಕಡಿಮೆ ಮಾಡುವಲ್ಲಿ ಸಹಾಯಕವಾಗಿದೆ ಮಣ್ಣಿನ ಪಾತ್ರೆ ಅಥವಾ ಅದರಲ್ಲಿ ಬೆಳೆದ ತುಳಸಿ ಗಿಡ ಮನೆಯಲ್ಲಿನ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ ನಕಾರಾತ್ಮಕ ಶಕ್ತಿ ದೂರ ಆಗೋದ್ರಿಂದ ಹಣಕಾಸು ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಂಪತ್ತು ಮತ್ತೆ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ನಂಬಲಾಗಿದೆ ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಸಮ್ಮಿಲನ ಮತ್ತೆ ವಾತ್ಸಲ್ಯ ಹೆಚ್ಚಾಗುತ್ತೆ ಒಟ್ನಲ್ಲಿ ಮನೆಯಲ್ಲಿನ ಶಾಂತಿ ಮತ್ತೆ ಸಂತೋಷವನ್ನ ಈ ಸರಳ ವಿಧಾನ ಹೆಚ್ಚು ಮಾಡುತ್ತೆ ಮಣ್ಣಿನ ಪಾತ್ರೆ ಮನೆಯಲ್ಲಿದ್ರೆ ಮನೆಯವರ ಆರೋಗ್ಯ ಕೂಡ ಉತ್ತಮವಾಗುತ್ತೆ ಇದರಿಂದ ವಿವಿಧ ರೋಗಗಳಿಂದ ರಕ್ಷಣೆ ದೊರೆಯುತ್ತೆ ಮತ್ತೆ ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ ಮಣ್ಣಿನ ಪಾತ್ರೆಯಿಂದ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಲಾಭ ಆಗುತ್ತೆ ಪೂಜಾ ಕೋಣೆಯಲ್ಲಿ ಮಣ್ಣಿನ ಪಾತ್ರೆ ಇಡೋದು ಮನೆಯಲ್ಲಿ ಶಕ್ತಿ ಹರಿವನ್ನ ಹೆಚ್ಚಿಸುತ್ತೆ ಇದು ಮಣ್ಣಿನ ಪಾತ್ರೆ ಪರಿಸರ ಸ್ನೇಹಿಯಾಗಿದೆ ಪ್ರಕೃತಿಗೆ ಹಾನಿ ಮಾಡದೆ ಶಕ್ತಿ ಹಾಗೇನೆ ಸೌಂದರ್ಯವನ್ನ ಒದಗಿಸುತ್ತೆ ತಂತ್ರಜ್ಞಾನ ಎಷ್ಟೇ ಮುಂದುವರಿತಾ ಇದ್ರೂ ನಮ್ಮೆಲ್ಲರ ಆರೋಗ್ಯದ ಮೇಲೆ ಅಷ್ಟೇ ಪರಿಣಾಮ ಬೀರ್ತಿದೆ ಅನ್ನೋದು ಅಷ್ಟೇ ಸತ್ಯ ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಿ ತಂತ್ರಜ್ಞಾನವನ್ನ ಸ್ವಲ್ಪ ಮಟ್ಟಿಗೆ ಮರೆತು ನಮ್ಮ ಪೂರ್ವಜರನ್ನ ಪಾಲಿಸಿದ್ರೆ ನಾವು ಅವರಂತೆ ಇನ್ನೂ ಸ್ವಲ್ಪ ವರ್ಷಗಳ ಕಾಲ ನೆಮ್ಮದಿಯಾಗಿ ಇರಬಹುದು ಅನ್ಸುತ್ತೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ